ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಾತ್ರಿ ರಹಸ್ಯ. ನನಗೆ ಈ ಹಾರರ್ ಸ್ಟೋರೀಸ್ ಹೇಳೋದು ಅಂದರೆ ತುಂಬಾ ಇಷ್ಟ. ಇವತ್ತು ನಾನು ನಿಮ್ಗೆ ಹೇಳಕೊಳ್ತಿರೋದು ಒಂದು ಸೆಕೆಂಡ್ ಹ್ಯಾಂಡ್ ಸೋಫಾದಲ್ಲಿರೋ ಆತ್ಮ ಮತ್ತು ಅದರಿಂದ ಆದಂಥ ಒಂದು ಮಿಸ್ಸಿಂಗ್ ಕೇಸ್ ಬಗ್ಗೆ. ಬನ್ನಿ ಶುರು ಮಾಡೋಣ. ಮಾಯಾ 30 ವರ್ಷದವರು, ರೀಸೆಂಟಾಗಿ ಡೈವರ್ಸ್ ಕೂಡ ಆಗಿರುತ್ತೆ. ಇನ್ನು ಮುಂದೆ ಆದರೂ ಲೈಫ್ನ ಹ್ಯಾಪಿಯಾಗಿ ಲೀಡ್ ಮಾಡಬೇಕಂತ ಒಂದು ಬಾಡಿಗೆ ಮನೆಗೆ ತೊಗೊತಾರೆ. ಆ ಬಾಡಿಗೆ ಮನೆಗೆ ಶಿಫ್ಟ್ ಕೂಡ ಆಗ್ತಾರೆ. ಅಕ್ಕಪಕ್ಕದವ್ರ ಜೊತೆ ಯಾವುದೇ ರೀತಿ ತೊಂದರೆ ಇಲ್ಲದೆ ಲೈಫ್ನ ಲೀಡ್ ಮಾಡ್ತಾ ಇರ್ತಾರೆ. ಇದೇ ಟೈಮಲ್ಲಿ ಅವ್ರ ಮನೆ ರೋಡಲ್ಲಿರೋ ಒಂದು ಸೆಕೆಂಡ್ ಹ್ಯಾಂಡ್ ಸೋಫಾ ಅಂಗಡಿಯಿಂದ ತುಂಬ ಇಷ್ಟಪಟ್ಟು ಒಂದು ಸೆಕೆಂಡ್ ಹ್ಯಾಂಡ್ ರೆಡ್ ಕಲರ್ ಸೋಫಾನ ಪರ್ಚೇಸ್ ಮಾಡ್ತಾರೆ. ಆ ಸೋಫಾನ ಮಾಯಾ ಅವ್ರು ಪರ್ಚೇಸ್ ಮಾಡಿದ್ರು ಅಂತ ಗೊತ್ತಾದ ಮೇಲೆ ಅವ್ರ ಅಕ್ಕಪಕ್ಕದ ಮನೆಯವರು ತುಂಬಾ ಭಯ ಬೀಳ್ತಾರೆ. ಬಟ್ ಮಾಯಾ ಹತ್ರ ಏನು ಹೇಳೋದು ಇಲ್ಲ, ಹೊರಗೆ ತೋರಿಸ್ಕೊಳೋದು ಇಲ್ಲ. ಮಾಯಾ ಅಂತೂ ಆ ಸೋಫಾ ಪರ್ಚೇಸ್ ಮಾಡಿ ತುಂಬಾ ಖುಷಿಯಾಗಿರ್ತಾರೆ. 2 ಡೇಸ್ ಆಗುತ್ತೆ. 2ನೇ ದಿನ ರಾತ್ರಿ ಕರೆಕ್ಟ್ 3 ಗಂಟೆಗೆ ಯಾರೋ ಮಾಯನ ಮನೆ ಡೋರ್ನ ನಾಕ್ ಮಾಡಿದಾಗ ಅನಿಸುತ್ತೆ. ಮಾಯಾ ಎದ್ದು ಬಂದು ಡೋರ್ ಓಪನ್ ಮಾಡ್ತಾರೆ. ಬಟ್ ಅಲ್ಲಿ ಯಾರೂ ಇರೋದಿಲ್ಲ. ಹೋಗಿ ಮಲಗಿಬಿಡ್ತಾರೆ. ನೆಕ್ಸ್ಟ್ ಡೇ ಕೂಡ ಕರೆಕ್ಟ್ 3 ಗಂಟೆಗೆ ಯಾರೋ ಬಂದು ಮಾಯಾರ ಮನೆ ಡೋರ್ನ ನಾಕ್ ಮಾಡ್ತಾರೆ. ಮಾಯಾ ಮತ್ತೆ ಎದ್ದೋಗಿ ಓಪನ್ ಮಾಡಿ ನೋಡ್ತಾಳೆ. ಬಟ್ ಅಲ್ಲಿ ಯಾರೂ ಇರೋದಿಲ್ಲ. ಇದೇ ರೀತಿ ಕಂಟಿನ್ಯೂಸ್ ಆಗಿ 5 ದಿನ ಆಗುತ್ತೆ. ಮಾಯಾ ಇದನ್ನು ಹೀಗೆ ಬಿಟ್ಟರೆ ಸರಿ ಹೋಗೋದಿಲ್ಲ ಅಂದ್ಬಿಟ್ಟು ಮನೆ ಹತ್ರ ಒಂದು CCTV ಕ್ಯಾಮ್ರಾನ ಇನ್ಸ್ಟಾಲೇಷನ್ ಮಾಡಿಸ್ತಾಳೆ. ಅವತ್ತಿನ ದಿನ ನೈಟ್ 3 ಗಂಟೆಗೆ ಕೂಡ ಸರಿಯಾಗಿ ಯಾರೋ ಬಂದು ಡೋರ್ ನಾಕ್ ಮಾಡ್ತಾರೆ. ಮಾಯಾ ಅವತ್ತು ಕೂಡ ಹೋಗಿ ಡೋರ್ ಓಪನ್ ಮಾಡಿ ನೋಡ್ತಾಳೆ. ಬಟ್ ಅಲ್ಲಿ ಯಾರೂ ಇರೋದಿಲ್ಲ. ಬಿಡು, ಹೇಗಿದ್ದರೂ CCTV ಕ್ಯಾಮ್ರಾನ ಇನ್ಸ್ಟಾಲೇಷನ್ ಮಾಡಿಸಿದ್ದೀನಿ, ನೋಡಿಕೊಂಡ್ರೆ ಆಯಿತು ಅಂತ ಹೋಗಿ ಮಲಗಿಬಿಡ್ತಾಳೆ. ಮಾರ್ನಿಂಗ್ CCTV ಫೋಟೇಜ್ನ ಓಪನ್ ಮಾಡಿ ನೋಡಿದರೆ ಎಲ್ಲನೂ ರೆಕಾರ್ಡ್ ಆಗಿರುತ್ತೆ. ಬಟ್ ಕರೆಕ್ಟ್ 3 ಗಂಟೆಯಿಂದ 3 ಗಂಟೆ 5 ನಿಮಿಷದವರೆಗೂ ಏನೂ ರೆಕಾರ್ಡ್ ಆಗಿರಲ್ಲ. ಕಂಪ್ಲೀಟ್ ಪಿಚ್ ಬ್ಲ್ಯಾಕ್ ಇರುತ್ತೆ. ಇದನ್ನು ನೋಡಿ ಮಾಯಾಗೆ ಯಾಕೋ ಸರಿ ಇಲ್ಲ, ಏನೋ ಪ್ರಾಬ್ಲಮ್ ಇದೆ ಅಂತ ಅನಿಸುತ್ತೆ. ಅದಕ್ಕೆ ಮನೆ ಓನರ್ನ ಕಾಂಟ್ಯಾಕ್ಟ್ ಮಾಡ್ತಾಳೆ. ಮನೆ ಓನರ್ನ ಮೀಟ್ ಮಾಡಿ ನಡೆದಿದ್ದನ್ನೆಲ್ಲ ಹೇಳ್ತಾಳೆ. ಬಟ್ ಮನೆ ಓನರ್ ಮಾಯನ ಮೇಲೆ ಜೋರು ಮಾಡ್ತಾರೆ. ಬಾಡಿಗೆ ಕಮ್ಮಿ ಕೊಡೋದಕ್ಕೆ ಈ ರೀತಿ ಎಲ್ಲ ನಾಟಕ ಆಡಬಾರ್ದು, ಆ ಮನೇಲಿ ಏನೂ ಪ್ರಾಬ್ಲಮ್ ಇಲ್ಲ, ಈ ರೀತಿ ಎಲ್ಲ ಮಾಡಿದರೆ ಸರಿ ಹೋಗೋದಿಲ್ಲ ಅಂತ ಅವ್ರನ್ನೇ ಎದುರಿಸ್ತಾಳೆ. ಇದನ್ನು ಕೇಳಿದ ಮೇಲೆ ಮಾಯಾ ಯಾಕೆ, ಚಿಕ್ಕ ವಿಷಯ ಅಲ್ವಾ, ದೊಡ್ಡದು ಮಾಡೋದು ಬೇಡ ಅಂತ ಬಿಟ್ಬಿಡ್ತಾಳೆ. ಓನರ್ನ ಮೀಟ್ ಮಾಡಿ ವಾಪಸ್ ಬರ್ತಾ ಒಂದು ಲೈಬ್ರರಿಗೆ ಹೋಗಿ ಬುಕ್ ಓದ್ತಾ ಇರ್ತಾಳೆ. ಅಲ್ಲೇ ಪಕ್ಕದಲ್ಲಿದ್ದಂಥ ಹಳೆ ನ್ಯೂಸ್ ಪೇಪರ್ಗಳಲ್ಲಿ ಒಂದು ಆರ್ಟಿಕಲ್ ಮೆನ್ಷನ್ ಆಗಿರುತ್ತೆ. ಮಾಯಿನ ಕಣ್ಣು ಆ ಆರ್ಟಿಕಲ್ ಮೇಲೆ ಬೀಳುತ್ತೆ. ಏನು ಅಂತ ನೋಡಿದ್ರೆ ಅವಳಿವಾಗ ಇರೋ ಮನೆಯಲ್ಲೇ ಒಂದು ಮರ್ಡರ್ ಆಗಿರುತ್ತೆ. ಅದು ಆ ರೆಡ್ ಕಲರ್ ಸೋಫಾ ಮೇಲೇ. ಕರೆಕ್ಟಾಗಿ 3 ಗಂಟೆಯಿಂದ 3:05 ಮಧ್ಯದಲ್ಲಿ ಯಾರೋ ಅನ್ನೋನ್ ವ್ಯಕ್ತಿ ಮನೆಗೆ ಬಂದು ಅಲ್ಲಿದ್ದಂಥ ಜಾನ್ ಅನ್ನೋ ವ್ಯಕ್ತಿನ ಮರ್ಡರ್ ಮಾಡೋಗಿರ್ತಾನೆ. ಅವರ ಅಕ್ಕಪಕ್ಕದ ಮನೆಯವರು ಜಾನ್ ಆತ್ಮ ಇನ್ನೂ ಆ ಮನೆಯಲ್ಲಿ ಆ ಸೋಫಾದಲ್ಲೇ ಜಸ್ಟಿಸ್ಗೋಸ್ಕರ ಒದ್ದಾಡ್ತಾ ಇದೆ ಅಂತ ಹೇಳ್ತಾರೆ ಅನ್ನೋದನ್ನು ಆ ನ್ಯೂಸ್ ಪೇಪರ್ ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿರ್ತಾರೆ. ಇದನ್ನು ಓದಿದ್ಮೇಲೆ ಮಾಯಿಗೆ ತುಂಬಾ ಭಯ ಆಗುತ್ತೆ. ಅದಕ್ಕೆ 3 ಗಂಟೆಯಿಂದ 3:05 ಮಧ್ಯೆ ಯಾರೋ ಡೋರ್ನ ನಾಕ್ ಮಾಡ್ತಾ ಇದ್ದಾರೆ ಅನ್ನೋದು ಅರ್ಥ ಆಗುತ್ತೆ. ಇಮ್ಮಿಡಿಯೇಟಾಗಿ ಮನೆ ಖಾಲಿ ಮಾಡಿಬಿಡೋಣ ಅಂತ ಡಿಸೈಡ್ ಮಾಡ್ತಾಳೆ. ಬಟ್ ಇದ್ದಕ್ಕಿದ್ದಾಗೆ ಬೇರೆ ಮನೆಗೆ ಶಿಫ್ಟ್ ಆಗೋದಂದರೆ ಹೇಗೆ ಸಾಧ್ಯ? ಬಾಡಿಗೆ ಮನೆ ಸಿಗೋವರೆಗಾದ್ರೂ ಅದೇ ಮನೇಲಿರಬೇಕು ಅಂತ
ಯೋಚನೆ ಮಾಡ್ತಾಳೆ. ಮನೆಗೆ ಹೋಗ್ತಾ ಒಂದು ದೇವರ ಫೋಟೋನು ಕೂಡ ಪರ್ಚೇಸ್ ಮಾಡಿ ತೊಗೊಂಡೋಗ್ತಾಳೆ. ಹೋದಾಗ ಬೈದಲ್ಲೇ ಇರ್ತಾಳೆ. ಹಾಗೋ ಹೀಗೋ ರಾತ್ರಿ ಆಗುತ್ತೆ. ಮತ್ತೆ ಕರೆಕ್ಟ್ 3 ಗಂಟೆಗೆ ಡೋರ್ ನಾಕ್ ಆಗುತ್ತೆ. ಮಾಯಾ ಭಯದಿಂದನೇ ಎದ್ದೋಗ್ತಾ ಇರ್ತಾಳೆ. ಅದೇ ಟೈಮಲ್ಲಿ ಲೈಟ್ ಫ್ಲಿಕ್ಕರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಕಡೆ ಲೈಟ್ ಫ್ಲಿಕ್ಕರ್ ಆಗೋದಕ್ಕೂ ಆ ಕಡೆ ಡೋರ್ ನಾಕ್ ಆಗೋದಕ್ಕೂ ಮಾಯಂಗೆ ಕೈಕಾಲೇ ಆಡೋದಿಲ್ಲ. ಒಂದು ರೀತಿ ಭಯದಲ್ಲಿ ಫ್ರೀಸ್ ಆದಾಗತ್ತೆ. ಕೈಕಾಲು ಆಡದೆ ಮಾತು ಬರದೆ ಮಾಯ ಒಂದು ನಿಮಿಷ ಕೂತ್ಬಿಡ್ತಾಳೆ. ಆಮೇಲೆ ಧೈರ್ಯ ಮಾಡಿ ಎದ್ದೋಗಿ ಡೋರ್ ಓಪನ್ ಮಾಡಿ ನೋಡ್ತಾಳೆ. ಬಟ್ ಸೇಮ್ ಯಾರೂ ಇರೋದಿಲ್ಲ. ಬಟ್ ತಣ್ಣನೆಯ ಗಾಳಿ ಮನೆ ಒಳಗೆ ಬರೋ ಹಾಗೆ ಫೀಲ್ ಆಗುತ್ತೆ. ಮಾಯಾ ಇದ್ಯಾಕೋ ಸರಿ ಕಾಣ್ತಾ ಇಲ್ಲ, ನಾಳೆ ಬೇರೆ ಕಡೆ ಎಲ್ಲರೂ ಶಿಫ್ಟ್ ಆಗೋದಕ್ಕೆ ವ್ಯವಸ್ಥೆ ಮಾಡೋಣ ಅಂತ ಡೋರ್ ಕ್ಲೋಸ್ ಮಾಡಿ ಬಂದು ಕೂತ್ಕೊಂಡ್ಬಿಡ್ತಾಳೆ. ಕೂತು 5 ನಿಮಿಷನೂ ಆಗಿರೋದಿಲ್ಲ. ರೂಮಲ್ಲಿ ಬೇರೆ ಯಾರೋ ಇದ್ದಾರೆ ಅನ್ನೋ ಫೀಲ್ ಸ್ಟಾರ್ಟ್ ಆಗುತ್ತೆ. ಅಲ್ಲೇ ಅವಳ ಬೆಡ್ ಎದುರುಗಡೆ ಇದ್ದಂಥ ಮಿರರನ್ನು ನೋಡ್ತಾಳೆ. ಯಾರೋ ವ್ಯಕ್ತಿ ಹಳೆಯ ಬಟ್ಟೆಗಳು ರಕ್ತ ಆಗಿರೋ ಕೈಯಲ್ಲಿ ಮಾಯನ ಕಡೆನೇ ನೋಡ್ತಾ ನಿಂತಿರ್ತಾರೆ. ಅಷ್ಟೆ. ನೆಕ್ಸ್ಟ್ ಮಾರ್ನಿಂಗ್ ಆ ರೂಮಲ್ಲಿ ಎಲ್ಲ ಇರುತ್ತೆ. ಬಟ್ ಮಾಯಾ ಇರೋದಿಲ್ಲ. ಅವರ ಅಪ್ಪ ಅಮ್ಮ ಕಂಪ್ಲೇಂಟ್ ಕೂಡ ರೇಸ್ ಮಾಡ್ತಾರೆ. ಮಾಯಾ ಎಲ್ಲೋದ್ಲು, ಏನಾಯಿತು ಅನ್ನೋದು ಏನೂ ಗೊತ್ತಾಗೋದಿಲ್ಲ. ಲಾಸ್ಟಾಗಿ ಅವಳು ಫೋಟೋ ತೊಗೊಂಡು ಮನೆಯೊಳಗೆ ಹೋಗಿದ್ದನ್ನು ನೋಡಿರ್ತಾರೆ ಅವ್ರ ಅಕ್ಕಪಕ್ಕದ ಮನೆಯವರು. ಅದು ಬಿಟ್ಟರೆ ಮಾಯನ ಬಗ್ಗೆ ಏನೂ ಕ್ಲೂ ಇಲ್ಲ. ಇದು ನಿಜವಾಗ್ಲೂ ಆ ರೆಡ್ ಸೋಫಾ ಮಾಡಿರೋ ಅಂಥ ಮಿಸ್ಸಿಂಗಾ ಅಥವಾ ಮಾಯಾನೇ ಎದ್ರುಕೊಂಡು ಎಲ್ಲಾದರೂ ಹೊಟ್ಟೋದ್ರಾ? ಇಲ್ಲಿವರೆಗೂ ಯಾವ್ದಾರ ಎಕ್ಸ್ಪೀರಿಯನ್ಸ್ ಆಗಿ ಶೇರ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ನನ್ನ ಇಮೇಲ್ ಐ ಡಿ ಮೆನ್ಷನ್ ಮಾಡಿರ್ತೀನಿ. ಆ ಇಮೇಲ್ ಐ ಡಿಗೆ ನೀವು ಮೇಲ್ ಮಾಡ್ಬೋದು. ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.